ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ದೀಕ್ಷಾ. ನಾನಿವತ್ತು ವಿಧಾನಸೌಧ ಹತ್ರ ಬಂದಿದ್ದೀನಿ. ವಿಧಾನಸೌಧ ಹತ್ರ ಏನಕ್ಕೆ ಬಂದಿದ್ದೀನಿ ಅಂದರೆ ನಮ್ಮ ಮೆಚ್ಚಿನ ಯಶ್ ಗೌಡ ಅವ್ರ ಜೊತೆ. ಎಲ್ಲರೂ ಹಾಯ್ ಮಾಡಿ. ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿ ಇರ್ತೀರಾ? ಇವತ್ತು ನಾನು ಇವರು ಕೊಲ್ಯಾಬ್ ಮಾಡ್ತಿದ್ದೀವಿ ವಿಡಿಯೋಸ್ನ. ಏನು ಮಾಡ್ತಿದ್ದೀವಿ, ಏನು ಮಾಡ್ತೀವಿ, ಹೆಂಗೆ ಮಾಡ್ತೀವಿ ಎಲ್ಲ ಲೈಕ್ ಚಾಲೆಂಜ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಎಲ್ಲ ಹೆಂಗೆ ಮಾಡ್ತೀವಿ ಅಂತೆಲ್ಲ ವಿಡಿಯೋಸ್ ಮಾಡ್ತೀವಿ ನೋಡಿ. ಸೊ ಫಾರ್ಮ್ ತುಂಬ ಜನ ಕೇಳ್ತಿದ್ರು, ಸೊ ದೀಕ್ಷೆ ಜೊತೆ ಒಂದು ವಿಡಿಯೋ ಮಾಡಿ, ನಮ್ಮ ಹೊಸ ಯೂಟ್ಯೂಬರ್ ಜೊತೆ ವಿಡಿಯೋ ಮಾಡಿ, ಹೊಸ ಯೂಟ್ಯೂಬರ್ ಎಷ್ಟು ಜೊತೆನೂ ಒಂದು ವಿಡಿಯೋ ಮಾಡಿ ಅಂತೆಲ್ಲ ಕೇಳ್ತಾ ಇದ್ರು. ಇವತ್ತು ಇವರು ನನ್ನ ವಿಡಿಯೋದಲ್ಲಿ ಬರ್ತಾರೆ, ನಾನು ಇವ್ರ ವಿಡಿಯೋದಲ್ಲಿ ಬರ್ತೀನಿ. ನೀವು ನೋಡಬೇಕು. ದೀಕ್ಷಾ ಪಾಂಡ ಯೂಟ್ಯೂಬ್ ಚಾನಲ್, ನೇಮಿಂಗ್ ಸೆಟ್ ಕೂಡ ಯೂಟ್ಯೂಬ್ ಚಾನಲ್, ಎರಡೂ ಚೆಕ್ ಮಾಡಿದ್ರೆ ಫುಲ್ ಎಂಟರ್ಟೈನ್ಮೆಂಟು, ಮೋಸನೇ ಇಲ್ಲ. ಬನ್ನಿ ಮುಂದೆ ಹೋಗೋಣ. ಇವಾಗ ನಾನು ಅವ್ರಿಗೇನು ಚಾಲೆಂಜ್ ಕೊಡ್ತೀನಿ, ಅವ್ರು ನನಗೇನು ಚಾಲೆಂಜಸ್ ಕೊಡ್ತಾರೆ, ಬನ್ನಿ ನೋಡೋಣ. ಮಾಡ್ತೀವಾ ಮಾಡಲ್ವಾ, ಏನೇನು ಮಾಡ್ತೀವಿ ಎಲ್ಲ ತೋರಿಸ್ತೀನಿ. ಬಟ್ ನೋಡ್ಕೊಂಡ್ ಕೊಡು, ಓಕೆನಾ? ಮೊನ್ನೆನೆ ಫುಲ್ಲು ಸೈಕಲ್ ಏನೇನೋ ಆಗ್ಬಿಡೈತೆ. ಸೊ ಬನ್ನಿ, ಹೇಗಿರುತ್ತೆ ವೇಟ್ ಮಾಡ್ತಾ ಇದ್ದೀನಿ. ಇವಾಗ ನಮ್ಮ ಯಶ್ ಗೌಡ ಅವರು ನನಗೆ ಫಸ್ಟ್ ಚಾಲೆಂಜ್ ಕೊಡ್ತಾ ಇದಾರೆ. ಬನ್ನಿ ಏನ್ ಕೊಡ್ತಾರೆ ನೋಡೋಣ. ಏನ್ ಕೊಡ್ತೀರಾ? ಸೊ ಫಾರ್ಮ್ ಇವತ್ತು ದೀಕ್ಷಾ ಅವ್ರ ಚಾನಲ್ ಅಲ್ಲಿ ಫಸ್ಟ್ ಚಾಲೆಂಜ್ ನಮ್ ದೀಕ್ಷಾ ಅವ್ರು ಮಾಡ್ತಾರೆ. ವಿಧಾನಸೌಧ ಮುಂದೆ ಸುಮಾರು ಜನ ಇದಾರೆ, ತುಂಬಾನೇ ಜನ ಇದಾರೆ ಅಂದ್ರು ನೋಡಿ. ತುಂಬಾನೇ ಕಾಲೇಜ್ ಸ್ಟೂಡೆಂಟ್ಸ್ ಇದಾರೆ, ಕಾಲೇಜ್ ಬಾಯ್ಸ್ ಬೇಬ್ಸ್ ಎಲ್ಲ ಇಲ್ಲೇ ಇದಾರೆ. ಅವ್ರ ಮುಂದೆ ಹೋಗ್ಬಿಟ್ಟು ನಮ್ ದೀಕ್ಷಾ ಅವರು ಮಾಡ್ಬೇಕು. ಫಾರ್ಮ್ ಮಾಡಿಲ್ಲ ಅಂದ್ರೆ ಫುಲ್ ನೆಕ್ಸ್ಟ್ ಲೆವೆಲ್ ಪನಿಷ್ಮೆಂಟ್ ಕೊಡ್ತೀನಿ ನಾನು. ಅಷ್ಟು ಜನಗಳ ಮುಂದೆ ಸೆಂಟ್ರಲ್ ಹೋಗ್ಬಿಟ್ಟು, ಅಲ್ಲೋ ಅಮ್ಮ ನಾನು ಆಗೋದೇ ಅರೇಂಜ್ ಮ್ಯಾರೇಜ್ ಅಂತ ಜೋರಾಗಿ ಹೇಳ್ಬೇಕು, ಕೂಗ್ ಹೇಳ್ಬೇಕು. ಆಂಟಿ ವಿಡಿಯೋ ನೋಡ್ತಿದ್ರೆ ಈ ಚಾಲೆಂಜ್ ನಿಮ್ಗೋಸ್ಕರ ಡೆಡಿಕೇಟ್ ಮಾಡ್ತಿರೋದು. ಓಕೆ, ಹೆಲೋ ಅಮ್ಮ, ಅರೇಂಜ್ ಮ್ಯಾರೇಜ್ ಆಗೋದೆ. ಅರೇಂಜ್ ಮ್ಯಾರೇಜ್ ಲವ್ ಮ್ಯಾರೇಜ್ ಆಗ್ತೀಯಾ? ಸೊ ಇಂಥ ಹುಡುಗಿ ಎಲ್ಲಿ ಸಿಕ್ತಾಳೆ ಅನ್ಕೊಂಡಿದ್ದೆ, ಕೊನೆಗೂ ಸಿಕ್ಬಿಟ್ರು. ಸೊ ಲವ್ ಮ್ಯಾರೇಜ್ ಆಗ್ತೀಯಾ? ಯಾವ್ದು ಹೇಳ್ತೀಯ, ಅರೇಂಜ್ ಮ್ಯಾರೇಜಾ ಲವ್ ಮ್ಯಾರೇಜಾ? ನೀವ್ ಯಾವ್ದು ಹೇಳ್ತೀರೋ ಅದೇ ಹೇಳ್ತೀನಿ. ಅರೇಂಜ್ ಮ್ಯಾರೇಜ್ ಅಂದ್ರೆ ಅವರೇ ನೋಡಿ ಮಾಡಿರ್ತಾರಲ್ವಾ ಅಂತ. ಓಕೆ, ಸೊ ಲವ್ ಮ್ಯಾರೇಜ್ ಓಕೆ, ನೋಡೋಣ. ಸೊ ಫ್ಯಾಮ್ ಇವಾಗ ನಮ್ ದೀಕ್ಷಾ ಅವ್ರು ಹೋಗ್ತಾ ಇದಾರೆ. ಹೇಳ್ತಾರ ಇಲ್ವಾ ನೋಡೋಣ. ಫುಲ್ಲು ಜನ ಇದಾರೆ. ಎಷ್ಟು ಜನ ಇದಾರೆ ಅಂದ್ರೆ ಗೊತ್ತಿಲ್ಲ. ಹೆಲೋ ಅಮ್ಮ, ನನ್ನ ಲವ್ ಮ್ಯಾರೇಜ್ ಆದೆ. ಏನೇ ಹೇಳು ಮಮ್ಮಿ, ನಾನಾಗದೆ ಲವ್ ಮ್ಯಾರೇಜ್ ಮಮ್ಮಿ. ಮಮ್ಮಿ ಲವ್ ಮ್ಯಾರೇಜ್ ಆದೆ ಅಂತೆ. ನಾನು ಹೇಳಿದ್ದು ಹಲೋ ಅಮ್ಮ ನಾನು ಲವ್ ಮ್ಯಾರೇಜ್ ಆಗ್ತೀನಿ ಅನ್ಬೇಕು. ಪರವಾಗಿಲ್ಲ, ಆದ್ರೂ ಹೇಳಿ ಜಾ, ಚಾಲೆಂಜ್ ಕಂಪ್ಲೀಟ್ ಮಾಡಿ ಜಾ. ಸೊ ಇಲ್ಲಿ ನಮ್ಮ ನಮ್ಮ ಬ್ರದರ್ ಇಲ್ಲಿ ಸೇಪೆಕಾಯಿ ತಿಂತವ್ರೆ, ಅಮ್ಮನೂ ಸೇಪೆಕಾಯಿ ತಿಂತವ್ರೆ, ಸಿಸ್ಟರ್ ಕೂಡ ಸೇಪೆಕಾಯಿ ತಿಂತವ್ರೆ. ದೀಕ್ಷಾ ಅವ್ರೆ, ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ತಿರೋ, ಪ್ರೀತಿಯಿಂದ ಕೇಳ್ತಿರೋ, ಅವ್ರ ಹತ್ರ ಒಂದು ಬೈಟ್ ಇಸ್ಕೊಬೇಕು. ಆ ಬೈಟ್ ಇಸ್ಕೊಂಡು ನನಗೆ ತಿನ್ನಿಸ್ಬೇಕು. ಅಯ್ಯೋ ಅಮ್ಮ ಕೊಟ್ಟೆ ಬಿಡ್ರಿ ಅಮ್ಮ, ಸ್ವಲ್ಪ ಸತಾಯಿಸ್ಬೇಕು ತಾನೆ. ಸರಿ ಬನ್ನಿ ತಿನ್ಸೋಣ. ಹೇಳೋಕೆ ಬಿಟ್ಟಿಲ್ಲ, ಹಂಗೆ ತಿನ್ನಿಸ್ಬಿಟ್ಟೆ. ನಾನು ತಿನ್ನಿಸ್ತೀನಿ. ಚಾಲೆಂಜ್ ಕಂಪ್ಲೀಟ್. ಇವಾಗ ಯಶ್ ಗೌಡ ಅವರು ನನಗೊಂದು ಚಾಲೆಂಜ್ ಕೊಟ್ಟು ನಾನು ಅದನ್ನ ಕಂಪ್ಲೀಟ್ ಮಾಡಿದೆ. ಇವಾಗ ಬನ್ನಿ ನಾನು ಅವ್ರಿಗೆ ಚಾಲೆಂಜ್ ಕೊಡ್ತೀನಿ. ಏನ್ ಚಾಲೆಂಜ್ ಕೊಡ್ತೀನಿ ಅಂದ್ರೆ, ಅಲ್ಲಿ ಅಷ್ಟು ಜನ ಹುಡುಗಿರು ಕಾಣಿಸ್ತಿದ್ದಾರೆ. ಅಷ್ಟು ಜನ ಹುಡುಗಿರಲ್ಲಿ ಏನ್ ನಡೀತಾ ಇದೆ, ಏನ್ ನಡೀತಾ ಇದೆ? ನಾನು ಇವಾಗ ನಿಮಗೊಂದು ಚಾಲೆಂಜ್ ಕೊಡ್ತಾ ಇದೀನಿ. ಸೊ ನನಗೊಂದು ಚಾಲೆಂಜ್ ಕೊಡ್ತಾ ಇದ್ದೀನಿ. ಏನ್ ಚಾಲೆಂಜ್ ಗೊತ್ತಾ? ಆ ಗ್ಯಾಂಗ್ ಅಲ್ಲಿ ಹುಡುಗಿರಲ್ಲಿ ಅವ್ರದೇ ಫೋನ್ ಇಸ್ಕೊಂಡು ಹೋಗ್ಬಿಟ್ಟು ನೀವು ಮತ್ತೆ ಅವರು ಒಂದ್ ಸೆಲ್ಫಿ ತಕೊಬೇಕು. ಸೆಲ್ಫಿ ತಕೊಂಡು ಅವ್ರ ವಾಲ್ ಪೇಪರ್ ಹಾಕೊಬೇಕು. ಇದು ಒಂದು ಚಾಲೆಂಜ್. ಯಸ್, ಇದು ಅವ್ರಿಗೆ ನಾನ್ ಕೊಡ್ತಾ ಇರೋ ಚಾಲೆಂಜ್. ಬನ್ನಿ ಅವ್ರು ಮಾಡ್ತಾರ ಇಲ್ವಾ ನೋಡೋಣ. ಇದು ಸ್ವಲ್ಪ ಮಸ್ತಾಗಿದೆ, ಆದ್ರೂ ಖುಷಿನೇ ಬಿಡಿ, ಹುಡುಗಿ ಅಲ್ವಾ. ಬನ್ನಿ, ಹುಡುಗರಾದ್ರೆ ಆರಾಮ್ಸಾಗಿ ಕೊಟ್ಬಿಡ್ತಾರೆ, ಅದಕ್ಕೆ ಹುಡುಗಿರ್ ಕೊಡಲ್ಲ. ಬನ್ನಿ ನೋಡೋಣ. ಇವಾಗ ಬನ್ನಿ ಯಶ್ ಗೌಡ ಅವರು ಹೆಂಗ್ ಚಾಲೆಂಜ್ ಕಂಪ್ಲೀಟ್ ಮಾಡ್ತಾರೆ ನೋಡೋಣ. ಮ್ಯಾಮ್ ನಿಮ್ಮ ಹತ್ರ ಫೋನ್ ಇದೆಯಾ? ಓಪನ್ ಮಾಡಿ. ಯಾವ ಫೋನ್? ಸೊ ಒನ್ ಪ್ಲಸ್ ತುಂಬಾ ಚೆನ್ನಾಗಿದೆ. ಅಂಕಲ್ ಏನೋ ಚೆನ್ನಾಗಿ ಕೇಳಿದ್ರು, ಕೇಳು. ಹೇಳಿ, ಏನು ಓಪನ್ ಮಾಡಿ ಅಂದ್ರಲ್ಲ, ಏನು ಓಪನ್ ಮಾಡಬೇಕು? ಫೋನ್ನ. ಸೊ ಫೋನ್ ಇವ್ರದ್ದು ಒನ್ ಪ್ಲಸ್ ಮ್ಯಾಮ್, ಒನ್ ಪ್ಲಸ್. ನೀವು ಒನ್ನು ನನ್ನ ಪ್ಲಸ್ಸು, ಹೆಂಗಿರುತ್ತೆ ಜೋಡಿ? ಸೊ ಏನಿಲ್ಲ, ಒಂದ್ಸತಿ ಲಾಕ್ ಓಪನ್ ಮಾಡಿ. ಫುಲ್ಲು ಇದು ಮಾಡ್ತದ ನೋನು, ಫುಲ್ ಕೈಯೆಲ್ಲ ನಡಗ್ತಿದೆ, ಫುಲ್ ಗಡ 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 ಅಂತ. ಓ ಮೈ ಗಾಡ್, ಕಂಪ್ಲೀಟ್. ನಾನು ವಾಲ್ ಪೇಪರ್ ಹಾಕ್ಬೇಕಂದೆ, ನೀವ್ ಹಾಕಲ್ಲ ಅಂತ ಅನ್ಬೇಕು ತಾನೆ.
ಸೊ ಹಾಕ್ತಾರೋ ಇಲ್ವಾ ನೋಡೋಣ, ಹುಡುಕ್ತಾವ್ರೆ. ವಾಲ್ ಪೇಪರ್ಗೆ ಹಾಕೊಟ್ರೆ ಖುಷಿ ಆಯ್ತದೆ. ನೀವ್ ಹಾಕಲ್ಲ ಅಂತ ಹೇಳ್ಬೇಕು ತಾನೆ. ಸಾಕಷ್ಟೇ ಹಾಕೊಂಡಿದಾರಾ? ಕಾಣಿಸ್ತಿಲ್ಲ. ಬ್ರೈಟೆಸ್ಟ್ ಬಿಸಿಲು ಜಾಸ್ತಿ ಇದೆ. ಕಾಣಿಸ್ತಿದೆ ಇವಾಗ. ಸೊ ಕಂಪ್ಲೀಟ್ ನನ್ನ ಕಡೆಯಿಂದ. ಅಂತೂ ಇಂತೂ ಯಶ್ ಗೌಡ ಅವ್ರ ಚಾಲೆಂಜ್ ನ ಕಂಪ್ಲೀಟ್ ಮಾಡಿದ್ರು. ಇವಾಗ ನಂದೊಂದು ಚಾಲೆಂಜ್ ಮುಗೀತು, ಅವ್ರದ್ದೊಂದು ಚಾಲೆಂಜ್ ಮುಗೀತು. ಇವಾಗ ನಾವಿಬ್ರು ಸೇರ್ಕೊಂಡು ಸ್ಟೂಡೆಂಟ್ಸ್ ಒಂದು ಚಾಲೆಂಜ್ ಕೊಡ್ತೀವಿ. ಏನ್ ಚಾಲೆಂಜ್ ಕೊಡೋಣ? ಏನಕ್ಕೆ ಅಂದ್ರೆ ಇದು ಅವ್ರು ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ರು. ಅವರು ತುಂಬಾನೇ ಸಪೋರ್ಟ್ ಮಾಡಿದ್ರು. ಬಿಸಿಲು ಬೇರೆ ಜಾಸ್ತಿ ಇದೆ. ನಮ್ ದೀಕ್ಷಾ ಕಲರ್ ಕಮ್ಮಿ ಆಗುತ್ತೆ. ನಮ್ ಕಲರ್ ಕಮ್ಮಿ ಆದ್ರೂ ಕಲರ್ ಜಾಸ್ತಿ ಇರುತ್ತೆ. ಇವ್ರಿಗೆ ಫಿಗರ್ನೆಸ್ ತುಂಬಾನೇ ಇರುತ್ತೆ. ಬನ್ನಿ ಇವಾಗ ನಮ್ಮ ಹುಡುಗನ್ಗೆ ಮೀನ್ಸ್ ನಮ್ಮ ಕಾಲೇಜ್ ಬಾಯ್ಸ್ಗೆ ಒಂದು ಚಾಲೆಂಜ್ ಕೊಡೋಣ. ಏನ್ ಚಾಲೆಂಜ್? ಏನಾನ ಚಾಲೆಂಜ್ ಮಾಡ್ತೀರಾ? ಅಲ್ಲಲ್ಲ, ಏನೇ ಚಾಲೆಂಜ್ ಕೊಟ್ರು ಮಾಡ್ತೀರಾ? ಓಕೆ, ಏನೇ ಚಾಲೆಂಜ್ ಕೊಟ್ರು ಮಾಡ್ತಾರಂತೆ. ಬನ್ನಿ ಚಾಲೆಂಜ್ ಕೊಡೋಣ. ಓಕೆ, ಇವಾಗ ಇಲ್ಲಿ ಪುಷ್ ಅಪ್ಸ್ ಮಾಡಬೇಕು. ಏನೇ ಮಾಡಿದ್ರು ಮಾಡ್ತೀವಿ. ಸೊ ಅದೆಲ್ಲ ಗೊತ್ತಿಲ್ಲ. ಒಂದ್ ನಿಮಿಷ ನಾನು ಹೇಳ್ತೀನಿ. ಸೀರಿಯಸ್ ಆಗಿ ವಿಧಾನಸೌಧ ಮುಂದೆ ಯಾರು ಇಲ್ಲಿವರೆಗೂ ಪುಷ್ ಅಪ್ಸ್ ಮಾಡಿಲ್ಲ. ಅವ್ರು ಮಾಡಿದ್ರೆ ದಾಖಲೆ, ನಿಮ್ದು ಗಿನ್ನಿಸ್ ರೆಕಾರ್ಡ್ ಅಲ್ಲಿ ಹೆಸರು ಬಂದ್ಬಿಡುತ್ತೆ. ಖಂಡಿತ ಇವಾಗ ಮಾಡ್ತಾರೆ, ನಾನು ಮಾಡಿಸ್ತೀನಿ, ತಲೆ ಕೆಡ್ಸ್ಕೊಂಬೇಡ. ಸೊ ಇಷ್ಟು ಜನಗಳ ಮುಂದೆ ಇವಾಗ ಅವ್ರು ಪುಷ್ ಅಪ್ಸ್ ಮಾಡಬೇಕು. ಇವಾಗ ನಾನ್ ಚಾಲೆಂಜ್ ಕೊಟ್ಟಿರೋದು ಅವ್ರು ಮಾಡ್ಲಿ ಅಂತ. ಅವ್ರ ಜೊತೆ ಯಶ್ ಗೌಡನು ಫುಲ್ಲು ಇದ್ ತಗೊಂಡು ಅವರು ಮಾಡ್ತೀನಿ ಅಂತ ಇದ್ ಮಾಡ್ತಿದ್ದಾರೆ. ಬನ್ನಿ ಮಾಡೋಣ. ರೆಡಿ? 1 2 3 ಸ್ಟಾರ್ಟ್. ಮಾಡಿ ತುಂಬಾ ಸ್ಪೋರ್ಟಿವ್ ಆಗಿ ತಗೊಂಡು, ಯಾರು ಏನು ಅನ್ಕೊಳ್ತೀರಾ, ತುಂಬಾನೇ ಚೆನ್ನಾಗಿ ಚಾಲೆಂಜ್ ಮಾಡ್ತಿದ್ದೀರಾ. ಇವಾಗ ತಾನೇ ಪುಷ್ ಅಪ್ಸ್ ಮಾಡಿದ್ರಿ, ಹೆಂಗ್ ಅನ್ನಿಸ್ತು? ಎಷ್ಟೊಂದ್ ಜನದ ಮುಂದೆ ಪುಷ್ ಅಪ್ಸ್ NCC ಅವರಾ? ಚೆನ್ನಾಗಿ ಚಾಲೆಂಜ್ ಮಾಡಿದ್ರು. ಫುಲ್ ಧೈರ್ಯದಿಂದ ಎಲ್ಲ ಚಾಲೆಂಜ್ ಎಕ್ಸೆಪ್ಟ್ ಮಾಡಿದ್ರು ಎಲ್ಲಾರ ಮುಂದೆ. ಅದು ಎಷ್ಟು ಜನಕ್ಕೆ ನರ್ವಸ್ ಆಗುತ್ತೆ, ಬಟ್ ಇವ್ರು ನರ್ವಸ್ ಪಟ್ಟಿಲ್ಲ. ತುಂಬಾನೇ ಚೆನ್ನಾಗಿ ಮಾಡಿದ್ರು. ಇವಾಗ ಚಾಲೆಂಜಸ್ ಎಲ್ಲ ಮುಗೀತು. ನಾನು ಅವ್ರಿಗೆ ಕೊಟ್ಟಿದ್ದು, ಅವ್ರು ನನಗೆ ಕೊಟ್ಟಿದ್ದ ಚಾಲೆಂಜಸ್ ಎಲ್ಲ ಮುಗೀತು. ತುಂಬಾನೇ ಖುಷಿ ಆಯ್ತು, ತುಂಬಾನೇ ಚೆನ್ನಾಗಿತ್ತು. ಬನ್ನಿ ಅವ್ರನ್ನ ಕೇಳೋಣ ಹೆಂಗಿತ್ತು ಅಂತ. ಯಶ್ ಅವರೇ, ಹೆಂಗಿತ್ತು ಚಾಲೆಂಜ್ ಎಲ್ಲ? ನಿಜವಾಗ್ಲೂ ಸೂಪರ್ ಆಗಿತ್ತು. ಇಷ್ಟು ದಿನದಲ್ಲಿ ನಾನು ಚಾಲೆಂಜ್ ಮಾಡ್ಕೊಂಡ್ ಬಂದಿರೋದು, ವ್ಲಾಗ್ ಮಾಡ್ಕೊಂಡ್ ಬಂದಿರೋದು ನೋಡಿದ್ರೆ, ಇವತ್ತು ದೀಕ್ಷಾ ಅವರು ನಮ್ ಜೊತೆ, ನಾನು ಅವ್ರ ಜೊತೆ ಬಂದಾಗ ಈ ಬ್ಲಾಗ್ ಅಂತೂ ನೆಕ್ಸ್ಟ್ ಲೆವೆಲ್ ಬಂದಿದೆ. ಏನ್ ಗುರು, ಗುಡ್ ವೈಬ್ಸ್ ಗುರು. ತುಂಬಾನೇ ಚೆನ್ನಾಗಿತ್ತು. ಬಟ್ ಇಲ್ಲೇ ಸಿಕ್ಬಿಡ್ತು. ನಾನು ಫಸ್ಟ್ ಟೈಮ್ ಈ ತರ ಎಲ್ಲ ಈಚೆ ಬಂದು ಚಾಲೆಂಜಸ್ ಮಾಡಿದ್ದು. ನನ್ಗೂ ಫುಲ್ ಕಾನ್ಫಿಡೆನ್ಸ್ ಇದೆ ಅಂತ ಇವತ್ತೇ ಗೊತ್ತಾಗಿದ್ದು. ಥ್ಯಾಂಕ್ಸ್ ಟು ಯಶ್ ಗೌಡ. ಧನ್ಯವಾದಗಳು. ಸೊ ಬನ್ನಿ, ಯಾರ ಹತ್ರ ಟ್ಯಾಲೆಂಟ್ ಇದೆ ಅದನ್ನ ತೋರ್ಸ್ರಿ ಗುರು, ಮುಚ್ಚಾಕಕ್ ಹೋಗ್ಬೇಡಿ. ಎಲ್ರಿಗೂ ಹೇಳೋದಿಷ್ಟೇ, ಟ್ಯಾಲೆಂಟ್ ಇರೋರು ಬೆಳಿಬೇಕು. ಬೆಳ್ಸಕ್ಕೆ ನಮ್ ಜನ ಇದ್ದಾರೆ. ಇವಾಗ ವಿಧಾನಸೌಧ ಮುಂದೆ ಚಾಲೆಂಜಸ್ ಎಲ್ಲ ಮುಗಿಸಿ ಇವಾಗ ಮತ್ತೆ ನೆಕ್ಸ್ಟ್ ಪ್ಲೇಸಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ಬನ್ನಿ ಎಲ್ಲ ಹೋಗುತ್ತೆ, ನೆಕ್ಸ್ಟ್ ಏನೇನು ಮಾಡ್ತೀವಿ ಅಂತೆಲ್ಲ ಚೆನ್ನಾಗಿರುತ್ತೆ. ಬಟ್ ಬ್ಲಾಗ್ ಮಾತ್ರ ತುಂಬಾನೇ ಚೆನ್ನಾಗಿದೆ. ತುಂಬಾನೇ ಖುಷಿ ಆಗ್ತದೆ. ತುಂಬಾನೇ ಏನಂತಾರೆ, ಎಂಟರ್ಟೈನ್ಮೆಂಟ್ ಸಿಗ್ತದೆ ನನಗೂ ಈ ಬ್ಲಾಗಲ್ಲಿ. ಅಲ್ಲಿ ಇದ್ದಿದ್ದು ಸ್ಟೂಡೆಂಟ್ಸ್ ಎಲ್ಲ ಸಕ್ಕದಾಗಿ ಎನ್ಕರೇಜ್ ಮಾಡಿದ್ರು, ತುಂಬಾನೇ ಸಪೋರ್ಟ್ ಮಾಡಿದ್ರು. ಮತ್ತೆ ಯಾರೇನು ಅನ್ಕೊಂಡಿಲ್ಲ, ಎಲ್ಲ ಲೈಕ್ ಏನಂತಾರೆ, ಒಬ್ಬೊಬ್ರು ಅನ್ಕೊಂತಾರಲ್ಲ ಯಾಕೆ ಈ ಥರ ಮಾಡ್ತಿದ್ದಾರೆ, ಬಟ್ ಅವರೆಲ್ಲ ತುಂಬಾನೇ ಸಪೋರ್ಟ್ ಮಾಡ್ತಿದ್ರು. ತುಂಬಾನೇ ಚೆನ್ನಾಗಿತ್ತು. ಬನ್ನಿ ನೆಕ್ಸ್ಟ್ ಎಲ್ಲಿಗೆ ಹೋಗಿ ಏನೇನು ಮಾಡ್ತೀವಿ ಅಂತೆಲ್ಲ ವಿಡಿಯೋ ಮಾಡ್ತೀನಿ. ಇವಾಗ ನಮ್ಮ ಯಶ್ ಗೌಡ ಅವರು ನನಗೆ ಫ್ರೂಟ್ಸ್ ಕೊಡಿಸ್ಬೇಕು ಅಂತ ಕರ್ಕೊಂಡ್ ಬಂದಿದ್ದಾರೆ. ಅವ್ರು ಅಲ್ಲಿದ್ದಾರೆ. ಯಾವ ಫ್ರೂಟ್ ತಿಂತೀರಾ? ನನಗೆ ನಮ್ಮ ಯಶ್ ಗೌಡ ಅವರು ನನಗೆ ವಾಟರ್ ಮಿಲನ್ ಕೊಡಿಸ್ತಿದ್ದಾರೆ. ಸಾರಿ, ಲೆಫ್ಟ್ ಅಲ್ಲಿ ಕೊಡ್ತಾ ಇದ್ದೀನಿ, ರೈಟ್ ಅಲ್ಲಿ ಫೋನ್ ಇದೆ. ಪರವಾಗಿಲ್ಲ, ನಾನು ಲೆಫ್ಟ್ ಅಲ್ಲೇ ಇಸ್ಕೊಂತಿದ್ದೀನಿ. ಸೊ ಫ್ರಮ್ ದೀಕ್ಷಾ ಮಸ್ತಾಗ ಒಂದು ಚಾಲೆಂಜ್ ಕೊಟ್ಟವ್ರೆ. ಟ್ರೈ ಆಗುತ್ತೋ ಮಾಡ್ತೀನೋ ಇಲ್ಲೋ ನೋಡೋಣ. ಬರೀ 5 ಫ್ಲಿಪ್ಸ್. ಓಕೆ, ಒಂದು ಆಗಿಲ್ಲ, ಎರಡರಲ್ಲೇ ಮುಗಿಸ್ಬಿಟ್ಟ. ಸೊ ಹಿಂಗೆ ನಾವು ಚಂದ ನೀವು. ದೀಕ್ಷಾ ಅವರು ಮಸ್ತಾಗಿ ನಮಗ್ ಪ್ರಪೋಸ್ ಮಾಡ್ತಾರೆ. 1 ನಿಮಿಷ
ಕಳ್ದೋಗ್ಬೇಕು ನಾನು. ಸೊ ಇವಾಗ ದೀಕ್ಷಾ ಅವರು ಇಂಪ್ರೆಸ್ ಮಾಡ್ತಾರೆ ನನಗೆ. ಸೊ ಅವ್ರು ಹೇಗಾದ್ರೂ ಮಾಡ್ಲಿ ನನ್ ಖುಷಿನೇ. ಸ್ಟಾರ್ಟ್ ಮಾಡಿ. ಓಕೆ ನಿಮಗೆ ಗರ್ಲ್ ಫ್ರೆಂಡ್ ಇದ್ದಾರಾ? ನನಗೆ ನಿಜ ಹೇಳ್ಬೇಕು. ಮುಂಚೆ ಇದ್ರು. ಮುಂಚೆ ಅಂದ್ರೆ ಅವೆಲ್ಲ ಹಳೆ ಸ್ಟೋರಿಗಳು. ಬಿಡು, ಒಂದು ಕಾಲದಲ್ಲಿ. ಎಷ್ಟು ವರ್ಷ ಆಯ್ತು ಬ್ರೇಕಪ್ ಆಗಿ? ಬ್ರೇಕಪ್ ಆಗಿರೋದು ಕಮ್ಮಿನೇ ನನಗೆ, ಬಟ್ ಒಂದು ಸಿನ್ಸಿಯರ್ ಇದೆ, ಅದು ಅತಿ ಶೀಘ್ರದಲ್ಲೇ ಗೊತ್ತಾಗುತ್ತೆ. ಓಕೆ ಫೈನ್. ನಿನ್ನ ನೆಕ್ಸ್ಟ್ ಹೆಂಗ್ ಟ್ರೀಟ್ ಮಾಡಿದ್ಯೋ ನನಗೆ ಗೊತ್ತಿಲ್ಲ, ಬಟ್ ಮುಂದಕ್ಕೆ ನೀನ್ ನನ್ನ ಜೊತೆ ಇದ್ರೆ ನಿನ್ನ ರಾಜ ಅಂತ ನೋಡ್ಕೊಂತೀನಿ. ಇರ್ತೀಯಾ? ಅಬ್ಬಾ ಲಾಯಲ್ ಆಗಿರ್ತೀನಿ. ಮುಂದೆ ಇರ್ತೀಯ ಅಂತ ಕೇಳಿದೆ. ರಾಣಿ ಪಕ್ಕದಲ್ಲೇ ಇದ್ದಾಳೆ, ರಾಜ ಅಲ್ವಾ? ಇಂಪ್ರೆಸ್ ಆದ? ಖಂಡಿತ ಆದೆ, ಪ್ರೀತಿಯಿಂದ ಹೇಳಿದೆ. ಸೊ ಫ್ಯಾಮ್ ಇದು ಜಸ್ಟ್ ವಿಡಿಯೋ, ಸೈಕ್ ಆಗ್ಬೇಡ್ರಿ ಆಮೇಲೆ ಫುಲ್ ಫೀಲಿಂಗ್ ಹೋಗಿದ್ದೀನಿ ಅಂತ. ಜಸ್ಟ್ ಫಾರ್ ಫನ್. ಸೊ ತುಂಬಾ ಚೆನ್ನಾಗಿ ಮಾತಾಡಿದ್ರು. ನಿಮ್ಗೆ ಏನ್ ಅನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಸ್ವಲ್ಪ ಬ್ಲಾಕ್ ಆಗಿದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಕಮೆಂಟ್ ಅಲ್ಲಿ ಉಗಿದ್ಬಿಟ್ಟಿರಪ್ಪ, ಬಿಸಿಲುಗೆ ಏನು ಮಾಡಕ್ಕಾಗಲ್ಲ, ಕಲರ್ ಫುಲ್ ಟ್ಯಾನ್ ಆಗ್ಬಿಟ್ಟಿದೀವಿ ಇಬ್ರುನು. ವಿ ಆರ್ ಜಸ್ಟ್ ಗುಡ್ ಫ್ರೆಂಡ್ಸ್. ಸೊ ಫ್ಯಾಮ್ ಇವಾಗ ದೀಕ್ಷಾಗೆ ನನ್ನ ಕಡೆಯಿಂದ ಫಸ್ಟ್ ಚಾಲೆಂಜ್ ಇದು. ಇಲ್ಲಿ ದೀಕ್ಷಾ ಒಂದು ಚಾಲೆಂಜು. ಏನು? ನೀನ್ ಡ್ಯಾನ್ಸರ್ ಅಂತ ನನಗೆ ಗೊತ್ತು. ನಿನ್ ಡ್ಯಾನ್ಸ್ಗೆ ನಾನೇ ಫಿದಾಗಿದ್ದೀನಿ, ಕರ್ನಾಟಕ ಜನತೆನೇ ಫಿದಾಗ್ಬಿಟ್ಟಿದೆ. ಅಂದ್ರೆ ನಿನ್ನ ಇಷ್ಟಪಡೋರು, ತುಂಬಾ ಇಷ್ಟಪಡೋರು ನಿನ್ ಡ್ಯಾನ್ಸ್ ನೋಡಿ ಸೈಕ್ ಆಗಿದ್ದಾರೆ. ಇವಾಗ ನೀನು ಇಲ್ಲೊಂದು ಡ್ಯಾನ್ಸ್ ಆಡ್ಬೇಕು. ಅದು ಯಾರ ಮುಂದೆ ಗೊತ್ತಾ? ಅವ್ರಗಳ ಮುಂದೆ, ಅಲ್ಲಿ ಕುಂತವ್ರಲ್ಲ ಅವ್ರ ಮುಂದೆ ಡ್ಯಾನ್ಸ್ ಆಡ್ಬೇಕು. ನೀನೇ ಸಾಂಗ್ ಆಡ್ಕೊಂಡು ಒಂದೆರಡು ಸ್ಟೆಪ್ ಹಾಕು. ಆಗುತ್ತಾ? ರೀಲ್ಸ್ ಮಾಡ್ತೀನಿ ಬೇಕಂದ್ರೆ. ಡ್ಯಾನ್ಸ್ ಸರಿ, ಡ್ಯಾನ್ಸ್ ರೀಲ್ಸ್ ಮಾಡ್ತೀನಿ. ರೀಲ್ಸ್ ಆಮೇಲೆ ಮಾಡ್ಕೊ, ಇವಾಗ ಹೋಗಿ ಡ್ಯಾನ್ಸ್ ಆಡು. ಮಾಡ್ಲೇಬೇಕಿದು. ನಾನು ದೀಕ್ಷಾ ಈ ಚಾಲೆಂಜ್ ಬೇಡ, ಸೋತ್ಬಿಟ್ಟೆ ನಾನು. ಈ ಚಾಲೆಂಜ್ ಇಲ್ಲ, ನಾನ್ ಸೋಲಕ್ಕೆಲ್ಲ ಬಿಡಲ್ಲ. ನೀನೆಲ್ಲ ಸೋತ್ರೆ ನನ್ನ ನೋವಿಗೆ, ಸಾರಿ, ನನ್ನ ಮನ್ಸಿಗೆ ನೋವಾಗುತ್ತೆ. ಮಾಡ್ತಾಳೆ ಫಮ್, ಮಸ್ತಾಗಿ ಡ್ಯಾನ್ಸ್ ಆಡ್ತಾಳೆ ಫಮ್. ಅದಕ್ಕೆ ಕ್ಯಾಮ್ರಾ ರೋಲಿಂಗ್ ಆಕ್ಷನ್. ಯಾವ ಸಾಂಗ್ ಮಾಡಿ? ಯಾವ್ದಾದ್ರೂ ಸರಿ, ಯುವರ್ ವಿಶ್. ಗೆಸ್ ಮಾಡ್ಲಾ ಯಾರ್ದು ಅಂತ? ನಮ್ಮ ಅಪ್ಪ ಬಾಸ್ದು. ಪ್ರೀತಿ ಒಂದು ತಣ್ಣೀರು, ಜಾಸ್ತಿ ಆದ್ರೆ ಬಿಸಿ ನೀರು, ಕುಡಿದು ನೋಡ್ಲಾ ಸ್ನಾನ ಮಾಡ್ಲಾ ಯಾರಾನ ಹೇಳಿ, ಕನ್ಫ್ಯೂಷನ್ನು ತುಂಬಾ ಮಾಮೂಲಿ, ಒಂಟೆ ಪಿಟೀಲು ಅಳ್ತಾ ಇದ್ರೆ ಎಂತ ಸಂಗೀತ, ಬೇಡ ಅಂದ್ರು ಬೀಳೋ ಕನಸಿಗೊಂದು ಕ್ಯಾಮ್ರಾ ಬೇಕಿತ್ತ, ಚೆನ್ನಾಗಿದ್ದೆ ನಾನು ಪ್ರೀತಿ ಮಾಡ್ಲೇಬೇಕಿತ್ತ. ಕ್ರೇಜಿ. ಇವಾಗ ತಾನೇ ಯಶ್ಗೌಡ ಅವರು ನನಗೊಂದು ಚಾಲೆಂಜ್ ಕೊಟ್ಟರು, ಅಲ್ಲಿ ಡ್ಯಾನ್ಸ್ ಮಾಡಬೇಕು ಅಂತ. ನಾನು ಮಾಡಿ ಕಂಪ್ಲೀಟ್ ಮಾಡಿದ್ದೀನಿ. ಇವಾಗ ನಾನೊಂದು ಯಶ್ಗೌಡ ಅವ್ರಿಗೆ ಚಾಲೆಂಜ್ ಕೊಡ್ತಿದ್ದೀನಿ. ಏನು ಗೊತ್ತಾ? ಅಲ್ಲಿ ಆಂಟಿದಿರು ತುಂಬ ಕಷ್ಟಪಡ್ತಿದ್ದಾರೆ, ಅದನ್ನ ಎತ್ಬಿಟ್ಟು ಅದನ್ನ ಸ್ವಲ್ಪ ದೂರ ತಗೊಂಡೋಗ ಅಲ್ಲಿ ಗಂಟ. ಆಂಟಿ ಸೊ ಫಮ್ ದೀಕ್ಷಾ ಅವ್ರು ಒಂದು ಒಳ್ಳೆ ಚಾಲೆಂಜ್ ಕೊಟ್ಟರು, ಕಂಪ್ಲೀಟ್ ಮಾಡಿದೆ. ಸೊ ಫಮ್ ಕೊನೆಗೂ ದೀಕ್ಷಾಗೆ UB ಸಿಟಿ ತೋರಿಸ್ದೆ. UB ಟವರ್, ಸಾರಿ, ಅಲ್ಲಿ ನೋಡು ದೀಕ್ಷಾ ಸರ ಚೆನ್ನಾಗಿದ್ಯಾ? ಸೊ ಟವರ್ಗಿಂತ ದೀಕ್ಷಾನೇ ಚೆನ್ನಾಗಿಲ್ವಾ? ಮತ್ತೆ ನನ್ಗಂತೂ ಅವ್ರ ಜೊತೆ ವಿಡಿಯೋ ಕೊಲ್ಯಾಬ್ ಮಾಡಿದ್ದು ತುಂಬಾನೇ ಇಷ್ಟ ಆಯ್ತು. ಹೇಳ್ಬಾ. ನಾನು ಹೇಳಲ್ಲ, ಏನಕ್ಕೆ ಹೇಳ್ಬೇಕು? ಹೇಳ್ಬೇಕು ಬಿಕಾಸ್ ಅಲ್ಲಿಂದ ಬಂದ್ವಿ, ಕೆಳಗಡೆ ಬಂದಿದ ತಕ್ಷಣ ನನ್ನ ಬಿಟ್ಟು ಬಂದ್ ಕುಂತ್ಕೊಂಡ್ಲು ನಿಜ. ಬಟ್ ಅವಳ ಪ್ರೀತಿ ನನ್ ಕೈ ಕೊಟ್ಬಿಟ್ಟು ಬಂದವಳೆ. ನಾನು ಹೆಂಗ್ ಹಿಡ್ಕೊಂಡ್ ಬರ್ಲಿ ಅಷ್ಟು ಭಾರನ? ನೋಡ್ರಿ ಅವರೆಲ್ಲ ನೋಡ್ತಾವ್ರೆ, ಜನ ಪ್ರೀತಿಯಿಂದ ನೋಡ್ತಾರೆ, ಮಾತಾಡಿಸ್ತಾರೆ. ದೀಕ್ಷಾ ಜೊತೆ ವಿಡಿಯೋ ಮಾಡಿ ನನಗೆ ತುಂಬಾನೇ ಖುಷಿ ಆಯ್ತು. ಆಮೇಲೆ ಇನ್ನೇನ್ ಅನ್ನಿಸ್ತು? ತುಂಬಾ ಒಳ್ಳೆ ಹುಡುಗಿ. ಸೊ ನನಗೆ ನಿನ್ನ ಆ ಮಾತುಗಳು, ಆ ನಿನ್ ಕಾನ್ಫಿಡೆಂಟ್ಗಳು, ಆ ಕಂಫರ್ಟ್ ಝೋನ್ ಇರುತ್ತಲ್ವಾ, ಫ್ರೆಂಡ್ ಜೊತೆ ಹೆಂಗಿರ್ಬೇಕು, ಹೆಂಗ್ ಮಾತಾಡ್ಬೇಕು, ಅದೆಲ್ಲ ಇಷ್ಟ ಆಯ್ತು. ಬೇಗ ಫ್ರೆಂಡ್ ಆಗ್ಬೋದು. ನಾನು ಆಕ್ಚುಲಿ ಮಾತಾಡಿದೀನಿ ದೀಕ್ಷಾ ಜೊತೆ, ಬಟ್ ಫಸ್ಟ್ ಟೈಮ್ ಮೀಟ್ ಮಾಡಿ ವ್ಲಾಗ್ ಮಾಡ್ತಾ ಇರೋದು. ಸೊ ನಮ್ ದೀಕ್ಷಾ ಅವ್ರು ಯೂಟ್ಯೂಬರ್ ಆಗ್ಬಿಟ್ಟಿದ್ದಾರೆ. ಸಾರಿ ಸರ್. ಸೊ ದೊಡ್ಡವರು, ಸಾರಿ ಕೇಳೋದ್ರಲ್ಲಿ ತಪ್ಪೇ ಇಲ್ಲ. ಸೊ ತುಂಬಾ ಖುಷಿ ಆಯ್ತು. ಇವ್ರು ಹೇಳಕ್ ಮುಂಚೆ ನಾನು ಹೇಳ್ಬಿಡ್ತೀನಿ, ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.